ನಿಮ್ಮ ಮನೇಲಿ ಒಂದು ಮಿಕ್ಸಿ ಜಾರ್ ಇದ್ದರೆ ಸಾಕು, ಈ ಅದ್ಭುತವಾದ ರೆಸಿಪಿ ನೀವು ನಿಮ್ಮ ಮನೇಲಿ ಈಗಲೇ ಟ್ರೈ ಮಾಡ್ಬೋದು. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಕೇವಲ ಒಂದು ಮಿಕ್ಸಿ ಜಾರಲ್ಲಿ ಅದ್ಭುತವಾದ ರೆಸಿಪಿ ಮಾಡ್ಬೋದು ಅಂದರೆ ಯಾಕೆ ಮಾಡಬಾರ್ದು ರೀ ನಾವು? ಬನ್ನಿ ಇವಾಗಲೇ ಮಾಡೋಣ ಅಂತೀರಾ? ಬನ್ನಿ ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಮ ಜೊತೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಿದ್ದೀನಿ. ಫಸ್ಟು ಕ್ಲೋಸಪ್ ವ್ಯೂ ನೋಡ್ಕೊಂಡು ಬನ್ನಿ. ಈ ಚಾಕ್ಲೇಟ್ ಮಾರ್ಬಲ್ ಕೇಕ್ ಬ್ರೆಡ್ನ ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಮ ಜೊತೆ ಹೇಳ್ತೀನಿ. ಇದು ಕಾಫಿ ಟೈಮ್ಗಾಗಿರ್ಬೋದು, ಮಕ್ಕಳಿಗೆ ಬಾಕ್ಸ್ಗೆ ಕಟ್ಟಾಕಿರ್ಬೋದು, ಕೇಕ್ ಪ್ರಿಯರಿಗಾಗ್ಬೋದು, ಸಾಯಂಕಾಲ ಸುಮ್ಮನೆ ತಿನ್ನೋಕ್ಕಾಗ್ಬೋದು. ಇದು ಎಲ್ಲರಿಗೂ ಫೇವ್ರೇಟು. ಇದಕ್ಕೇನು ಬೇಡ, ಒಂದು ಮಿಕ್ಸಿ ಜಾರ್ ಇದ್ದರೆ ಸಾಕು. ಅದಕ್ಕೆ ಅರ್ಧ ಕಪ್ಪಷ್ಟು ಮೊಸರು ತೊಗೊಂಡಿದ್ದೀನಿ. ಮೊಸರು ಯಾವುದೇ ಕಾರಣಕ್ಕೂ ಹುಳಿ ಇರಬಾರ್ದು. 3/4 ಕಪ್ಪಷ್ಟು ಸಕ್ಕರೆ ಜಾಗದಲ್ಲಿ ನೀವು ಆರ್ಗ್ಯಾನಿಕ್ ಶುಗರ್, ಬ್ರೌನ್ ಶುಗರ್ ಆರ್ ಬೆಲ್ಲ ಹಾಕ್ಕೊಳ್ಬೋದು. ಅದಕ್ಕೆ 2 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಮಲ್ಟಿಗ್ರೈನ್ ಆಟ ತೊಗೊಂಡಿದ್ದೀನಿ, 1.5 ಕಪ್ಪಷ್ಟು. ನೀವು ಬೇಕಿದ್ದರೆ ಮೈದಾ ಬಳಕೆ ಮಾಡ್ಬೋದು. ಇದರಲ್ಲಿ ಇನ್ನೇನು ವಿಶೇಷ ಅಂದರೆ ಇದಕ್ಕೆ ನಾವು ರಾಗಿ ಸಹ ಹಾಕ್ಕೊಳ್ಬೋದು. ವೆರೈಟಿ ಹೇಳ್ತಾ ಇದ್ದೀನಿ. ಮಲ್ಟಿಗ್ರೇನ್ ಆಟ, ಮೈದಾ ಅಥವಾ ರಾಗಿ ಪೌಡರ್ ಯಾವ್ದು ಬೇಕಾದ್ರೂ ಹಾಕ್ಕೊಳ್ಬೋದು. ಅದಕ್ಕೆ ಅರ್ಧ ಕಪ್ಪಷ್ಟು ಚಿಲ್ಡ್ ಮಿಲ್ಕ್, ಹಾಲನ್ನ ಕಾಯಿಸಿ ತಣ್ಣಗೆ ಮಾಡಿರೋದು. ಇದನ್ನು ಒಂದು ಸಲ ಬ್ಲೆಂಡ್ ಮಾಡ್ಕೊಳ್ತಿದ್ದೀನಿ. ಈ ಬ್ಯಾಟರ್ನ ಒಂದು ಬೌಲ್ಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಸಿಂಪಲ್ಲು. ಕೇವಲ ಒಂದು ಮಿಕ್ಸಿ ಜಾರಲ್ಲಿ ಯಮ್ಮಿಯಾದ ಮಾರ್ಬಲ್ ಚಾಕ್ಲೇಟ್ ಕೇಕ್ ಮಾಡ್ಬೋದು. ಅಂದರೆ ಯಾಕೆ ಮಾಡಬಾರ್ದು ಹೇಳಿ? ಇದಕ್ಕೆ 1 ಚಮಚದಷ್ಟು ಬೇಕಿಂಗ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. 1/4 ಚಮಚದಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಸಿಂಪಲ್ಲು, ಎಲ್ಲ ಮನೇಲಿರೋ ಐಟಮು. ನಾನು ಹೇಳ್ದಂಗೆ ರಾಗಿ, ಮಲ್ಟಿಗ್ರೇನ್ ಆರ್ ಮೈದಾ ಯೂಸ್ ಮಾಡ್ಬೋದು. ಶುಗರ್, ಬೆಲ್ಲ ಅಥವಾ ಬ್ರೌನ್ ಶುಗರ್ ಯೂಸ್ ಮಾಡ್ಬೋದು. ಬೆಲ್ಲ ಹಾಕಬೇಕಾದ್ರೆ ಪೌಡ್ರ್ ಮಾಡಿ ಹಾಕ್ಕೊಳ್ಳೋಣ. 2 ಚಮಚ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಯಾಕೆ ಅಂದರೆ ಸಾಫ್ಟಾಗಿ, ಫ್ಲಫಿಯಾಗಿ, ಸ್ಪಾಂಜಿಯಾಗಿ ಬರಬೇಕಲ್ಲ ನಮ್ಮ ಕೇಕು, ಅದಕ್ಕೋಸ್ಕರ. ಎಕ್ಸಲೆಂಟಾಗಿರುತ್ತೆ, ನಿಜ ಹೇಳ್ತೀನಿ. ನೀವು ಇದನ್ನು ಬೇಕ್ ಮಾಡಬೇಕಾದ್ರೆ ಮನೆಯೆಲ್ಲ ಘಮ 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 ಅಂತ ಇರುತ್ತೆ. ಅಷ್ಟು ಸೂಪರಾಗಿರುತ್ತೆ. ಇದಕ್ಕೆ ಬೇಕಾದರೆ ಒಂದು ಅಡಿಷ್ನಲ್ ಅಂದರೆ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳಿ. 1 ಚಮಚದಷ್ಟು ನಾನಿಲ್ಲಿ ವೆನಿಲಾ ಎಸೆನ್ಸ್ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನನ್ನ ಹತ್ರ ಬ್ರೆಡ್ ಎಲ್ಲ ಮಾಡೋ ಮೋಲ್ಡ್ ಇದೆ. ನಿಮ್ಮ ಹತ್ರ ಚಾಕ್ಲೇಟ್ ಕೇಕ್ ಮಾಡೋ ಮೋಲ್ಡು ಅಥವಾ ನಾರ್ಮಲ್ ಕೇಕ್ ಮಾಡೋ ಮೋಲ್ಡ್ ಇದ್ದರೆ ಅದನ್ನು ಯೂಸ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಮಾಡ್ತಿರೋದು ಮಾರ್ಬಲ್ ಕೇಕ್ ಬ್ರೆಡ್ ಆಗಿರೋದ್ರಿಂದ ಬ್ರೆಡ್ ಮೋಲ್ಡ್ ತೊಗೊಳ್ತಾ ಇದ್ದೀನಿ. ಇದನ್ನು ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ತಿದ್ದೀನಿ. ಒಂದು ಇಂಪಾರ್ಟೆಂಟ್ ಸೂಚನೆ ಏನು ಅಂದರೆ, ಬೇಕಿಂಗ್ ಸೋಡಾ ಅಥವಾ ಬೇಕಿಂಗ್ ಪೌಡರ್ ಹಾಕೊಂಡ್ಮೇಲೆ ಜಾಸ್ತಿ ಹೊತ್ತು ಮಿಕ್ಸ್ ಮಾಡಿಬಿಡಿ. ಕಟ್ ಆ್ಯಂಡ್ ಫೋಲ್ಡ್ ಮೆಥಡ್ ಮಾಡಿ ಮುಗೀತು. ಇಲ್ಲಿ ಒಂದು 2 ಚಮಚದಷ್ಟು ನಾನು ಕೋಕೋ ಪೌಡ್ರಿಗೆ ಒಂದು ಸ್ವಲ್ಪ ಹಾಲು ಹಾಕ್ಕೊಂಡು ಅದನ್ನು ಒಂದು ಸ್ವಲ್ಪ ಡಿಸೈನ್ ಮಾಡ್ಕೊಳ್ತಿದ್ದೀನಿ. ಯಾಕೆ ಅಂದರೆ ನಿಮಗೆ ಸ್ಟಾರ್ಟಿಂಗಲ್ಲೇ ತೋರಿಸಿದೆ, ಕೇಕ್ ಮೇಲೆ ಆ ಡಿಸೈನ್ ಬರಬೇಕು, ಮಾರ್ಬಲ್ ಕಟ್ಟಿಂಗ್ ಬರಬೇಕು ಅಂದರೆ ಇದನ್ನು ನಾವು ಮಾರ್ಬಲ್ ಕಟ್ಟಿಂಗ್ ಅಂತ ಹೇಳ್ತೀವಿ ಬೇಕಿಂಗ್ ಲ್ಯಾಂಗ್ವೇಜಲ್ಲಿ. ಸೊ ಇದನ್ನು ಮಾರ್ಬಲ್ ಕಟ್ಟಿಂಗ್ ಮಾಡಬೇಕಾದ್ರೆ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಕೈಗೆಲ್ಲ ಗೋರಂಟಿ ಹಾಕ್ತೀರಲ್ಲ, ಆ ಥರ ಹಾಕ್ಕೊಳ್ಳಿ. ಸಿಂಪಲ್ಲಾಗಿ ನಾನು ತೋರಿಸ್ತಾ ಇದ್ದೀನಿ. ಮತ್ತು ಒಂದು ಟೂತ್ ಪಿಕ್ ಸಹಾಯದಿಂದ ಅದಕ್ಕೊಂದು ಒಳ್ಳೆ ಡಿಸೈನ್ ಕೊಡಿ. ಅಂದರೆ ಎಲ್ಲ ಕಡೆ ಕನೆಕ್ಟ್ ಮಾಡಿ ಅಷ್ಟೇ. ಸಿಂಪಲ್ಲಾಗಿ ಯಮ್ಮಿ ಆಗಿರುತ್ತೆ. ನಮ್ಮ ಮನೇಲಿ ಓವನ್ ಇಲ್ಲ, ನಮ್ಮ ಮನೇಲಿ OTG ಇಲ್ಲ ಅನ್ನೋರಿಗೆ ಇಲ್ಲಿ ನಾನ್ ಸ್ಟಿಕ್ ಕಡಾಯಿನ ಒಂದು 5 ನಿಮಿಷ ಪ್ರೀ ಹೀಟ್ ಮಾಡಿಕೊಂಡು, ಉಪ್ಪಾದರೂ ಹಾಕ್ಕೊಳ್ಬೋದು, ಇಲ್ಲ ಬರೀ ಪಾತ್ರೆ ಆದರೂ ಪ್ರೀ ಹೀಟ್ ಮಾಡಿಕೊಂಡು ಸಿಮ್ಮಲ್ಲಿ 25ರಿಂದ 30 ನಿಮಿಷ ಬೇಯಿಸ್ಕೊಂಡ್ರೆ ಯಮ್ಮಿ ಆಗಿರೋ ಎಕ್ಸಲೆಂಟ್ ಸ್ವಾದ ಇರೋ ಬಾಯಿ ಚಪ್ಪರ್ಸ್ಕೊಂಡು ತಿನ್ನೋ ಸ್ಪಾಂಜಿ ಸಾಫ್ಟ್ ಮಾರ್ಬಲ್ ಕೇಕ್ ಬ್ರೆಡ್ ರೆಡಿ ಆಗುತ್ತೆ. ಓಕೆನಾ? ನೋಡಿ, ಈ ಥರ ಡಿಸೈನ್ ನಾನು ಈ ಥರ ಮಾಡಿದ್ದೀನಿ. ನೀವು ಯಾವುದಾದ್ರು ಇನ್ನೋವೇಟಿವ್ ಆಗಿ ನೀವು ಮಾಡ್ಬೋದು. ಓಕೆನಾ? ನಿಮಗೆ ಇನ್ನೊಂದು ಆಪ್ಷನ್ ಅಂದರೆ ಡ್ರೈ ಫ್ರೂಟ್ಸ್ ಬೇಕಾದ್ರೆ ಹಾಕ್ಕೊಳ್ಳಿ. ಒಂದು 2 ಸಲ ಟ್ಯಾಪ್ ಮಾಡ್ಕೊಳ್ಳಿ, ಸೊ ದಟ್ ಏರ್ ಬಬಲ್ಸ್ ಆರ್ ನಾಟ್ ಫಾರ್ಮ್. ನನ್ನ OTG ಪ್ರೀ ಹೀಟ್ ಆಗಿದೆ 10 ನಿಮಿಷ 200 ಡಿಗ್ರಿ ಸೆಂಟಿಗ್ರೇಡಲ್ಲಿ. ಈಗ ಇದನ್ನು ಪ್ರೀ ಹೀಟ್ ಮಾಡಿಬಿಟ್ಟು ಮತ್ತೆ ನಾನು ಇಡ್ತಾ ಇದ್ದೀನಿ ಬ್ಯಾಟರ್ನ. ಅದರಲ್ಲಿ ಒಂದು ಸಲ ಟ್ಯಾಪ್ ಮಾಡೋಕ್ಕೆ ಮಾತ್ರ ಮಡಿಬೇಡಿ. ಏರ್ ಬಬಲ್ಸ್ ಫಾರ್ಮ್ ಇಲ್ಲ ಅಂದರೆ ಅದು ಕ್ಲೀನಾಗಿ ಸೆಟ್ ಆಗುತ್ತೆ. ನೀವು ಟ್ಯಾಪ್ ಮಾಡಿದ್ರೇ ಏರ್ ಬಬಲ್ಸ್ ಫಾರ್ಮ್ ಆಗೋಲ್ಲ. ಓಕೆನಾ? ಸೊ ಬನ್ನಿ ಇದನ್ನು ಪ್ರೀ ಹೀಟ್ ಮಾಡೋಣ. ಇದನ್ನು 20 to 25 ನಾನು ಹೀಟ್ ಮಾಡ್ತಾಯಿದ್ದೀನಿ. ಹೀಟ್ ಮಾಡಿದ ತಕ್ಷಣ ನೋಡಿ, ಘಮ 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 ಅಂತ ವಾಸನೆ ಬರ್ತಾ ಇರುತ್ತೆ. ಯಾವುದೇ ಕಾರಣಕ್ಕೆ ನಾವು ಈ ಕೇಕ್ ನಾವೇನು ಮಾಡಿದ್ದೀವೋ ಅದು ಫುಲ್ ತಣ್ಣಕ್ಕಾಗಿರಬೇಕು. ಫುಲ್ ಕೂಲಾಗಿ ರೂಮ್ ಟೆಂಪ್ರೇಚರ್ ಬಂದಮೇಲೆ ಮಾತ್ರ ನಾವು ಅದನ್ನು ಡಿಮೋಲ್ಡ್ ಮಾಡಬೇಕಾದ್ರೆ. ಅರ್ಜೆಂಟಲ್ಲಿ ಕೇಕ್ ಅಂತೂ ತಿನ್ನೋಕ್ಕಾಗಲ್ಲ. ನೀವು ತೆಗಿಯೋಕ್ಕೆ ಹೋದಾಗ ನಮಗೆ ಅದು ಕಟ್ಟಾಗೋ ಚಾನ್ಸಸ್ ಇದೆ, ಅದು ಬ್ರೇಕ್ ಆಗೋ ಚಾನ್ಸಸ್ ಇದೆ. ಸೊ ಅದನ್ನು ತಣ್ಣಗೆ ಹಾಕಕ್ಕೆ ಬಿಟ್ಬಿಡೋಣ. ನಾವು ತಣ್ಣೀರಲ್ಲಿ ಇಟ್ಬಿಟ್ಟು ಆರಿಸ್ಬೋದಾ ಅಂತ ಕೆಲವ್ರು ಕೇಳಿದ್ರೆ ದಯವಿಟ್ಟು ಆ ತಪ್ಪು ಮಾತ್ರ ಮಾಡೋಕ್ಕೋಗ್ಬೇಡಿ. ಬೇಕಿಂಗಲ್ಲಿ ಯಾವತ್ತೂ ಅಷ್ಟೇ ಅರ್ಜೆಂಟಾಗಿ ನಾವೇನು ಇದು ಮಾಡೋಕ್ಕಾಗಲ್ಲ. ಈ ಇಡ್ಲಿ ವಿಡಿಯೋ ಎಲ್ಲ ಮಾಡೋದ್ನಲ್ಲ, ಅರ್ಜೆಂಟಾಗಿ ತಿನ್ಬೋದು ಅಂದರೆ ಅದೆಲ್ಲ ಮಾಡ್ಬೋದು, ಬಟ್ ನಾಟ್ ದ ಬೇಕಿಂಗಲ್ಲಿ ನಾವು ಸ್ವಲ್ಪ ಪೇಷನ್ಸಲ್ಲಿ ವೆಯ್ಟ್ ಮಾಡಬೇಕು. ನಾನು ಟೂತ್ ಪಿಕ್ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಎಲ್ಲೂ ಬ್ರೇಕ್ ಆಗಿಲ್ಲ. ಸೊ ಪರ್ಫೆಕ್ಟಾಗಿ ನಮ್ಮ ಬೇಕಿಂಗ್ ಟೈಮಿಂಗ್ ಪರ್ಫೆಕ್ಟ್ ಆಗಿದೆ. ನಾನು ಹೇಳ್ದಂಗೆ 25ರಿಂದ 30 ನಿಮಿಷ 100 ಡಿಗ್ರಿ ಸೆಂಟಿಗ್ರೇಡಲ್ಲೇ ಅದನ್ನು ಬೇಕ್ ಮಾಡಬೇಕಾಗತ್ತೆ. ಸ್ಟವ್ ಮೇಲೂ ಅದೇ ಮೆಜರ್ಮೆಂಟು ನಾನು ಹೇಳಿದೆ, ಅಷ್ಟರಲ್ಲೇ ಬೇಕ್ ಮಾಡಿ. ಓಕೆನಾ? OTG ಓವನ್ನು ಸೇಮ್. ಸೊ ಟೂತ್ ಪಿಕ್ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ. ಸೂಪರಾಗಿರುತ್ತೆ. ಕೇಕ್ ಮಾಡ್ತಿದ್ದೀರಾ, ಕೇಕ್ ಟಿನ್ನಲ್ಲಿ ಸೇಮ್. ಇದಕ್ಕೆ ನಾನು ಹೇಳ್ತಿದ್ದೀನಿ ಏನೇನು ವೇರಿಯೇಷನ್ ಅಂದರೆ, ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳಿ. ಓಕೆನಾ? ಪ್ಲಮ್ಸ್ ಹಾಕ್ಕೊಳ್ಳಿ, ಚೆರೀಸ್ ಹಾಕ್ಕೊಳ್ಳಿ. ನಿಮ್ಮ ಹತ್ರ ಬ್ಲ್ಯಾಕ್ ಗ್ರೇಪ್ಸ್ ಇದೆ ದಯವಿಟ್ಟು ಅದನ್ನು ಹಾಕ್ಕೊಳ್ಳಿ.
ನಿಮ್ಮ ಹತ್ರ ಚಾಕ್ಲೇಟ್ಸ್ ಇದ್ದರೆ ಅದನ್ನು ಹಾಕ್ಕೊಳ್ಳಿ ಮಧ್ಯ, ತುಂಬ ಚೆನ್ನಾಗುತ್ತೆ. ಜಮ್ಸ್ ಇದೆಯಾ ಮೇಲ್ಗಡೆ ಇಟ್ಟು ಡೆಕೋರೇಟ್ ಮಾಡಿ, ಆ ಜಮ್ಸ್ ಕಲರ್ಸ್ ಎಲ್ಲ ಬಿಟ್ಕೊಳ್ಳುತ್ತೆ. ಎಂಟೈರ್ಲಿ ಡಿಫ್ರೆಂಟ್ ಕೇಕ್ ಲುಕ್ ಬರುತ್ತೆ. ಆವಾಗ ಚಾಕ್ಲೇಟು ನಾವು ಕೊಕೋ ಪೌಡ್ರ್ ಏನು ಹಾಕಿದ್ದೀವೋ ಅದನ್ನು ಸ್ಕಿಪ್ ಮಾಡ್ಕೊಳ್ಳಿ, ಓಕೆನಾ. ಸೂಪರಾಗಿದೆ, ತಣ್ಣಕ್ಕಾಗಿದೆ, ಕೂಲಾಗಿದೆ. ಈಗ ನಾನು ಡಿಮೋಲ್ಡ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನಮ್ಮ ಕೇಕು ಪರ್ಫೆಕ್ಟಾಗಿ ಬಂದಿದೆ, ಎಲ್ಲೂ ಒಡೆದೋಗಿಲ್ಲ, ಕಿತ್ತೋಗಿಲ್ಲ, ಏನೂ ಆಗಿಲ್ಲ. ಯಾಕಂದರೆ ಮೆಷರ್ಮೆಂಟ್ ಪಕ್ಕಾ ಇದ್ದರೆ ಎಲ್ಲೂ ಕಿತ್ತೋಗೋ ಚಾನ್ಸಸ್ ಇಲ್ಲ. ನಾನು ಹೇಳಿದ್ನಲ್ಲ, ಆ ಚಾಕ್ಲೇಟ್ ನೋಡಿ ಹೆಂಗೆ ಬಂದು ಮಧ್ಯ ಕೂತಿದೆ ನೋಡಿ, ಒಂದು ಚೂರು ಅಂದ್ಕೊಂಡಿಲ್ಲ. ಇನ್ನೊಂದೇನು ಅಂದರೆ, ನಾನು ಈ ಬೇಕ್ ಟೀನ್ ಏನು ಮಾಡಿದ್ದೀನೋ ಆ ಬ್ರೆಡ್ ಮೋಲ್ಡ್ಗೆ ನಾನು ಸ್ವಲ್ಪ ಎಣ್ಣೆ ಮತ್ತು ಮೈದಾನ ಡಸ್ಟ್ ಮಾಡಿದ್ದೀನಿ, ಸೊ ದಟ್ ಅಂಟ್ಕೊಳ್ಳಲ್ಲ. ನಿಮ್ಮ ಹತ್ರ ಬೇಕಿಂಗ್ ಪೇಪರ್ ಇದ್ದರೆ ನಡೆಯುತ್ತೆ, ಅಥವಾ ಎಣ್ಣೆ ಪ್ಯಾಕೆಟ್ ಬರುತ್ತಲ್ಲ ಅದನ್ನು ಹಿಟ್ ಮಾಡಿದ್ರು ನಡೆಯುತ್ತೆ, ತುಪ್ಪದ ಪ್ಯಾಕೆಟ್ ಹಿಟ್ ಮಾಡಿದ್ರು ನಡೆಯುತ್ತೆ. ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ. ಸೊ ಇದನ್ನು ನಾನು ಎಲ್ಲೂ ಎಡಿಟ್ ಮಾಡಿಲ್ಲ, ಯಾಕಂದರೆ ನೀವು ನೋಡಿದಾಗ ನೀವು ಮಾಡ್ಕೊಳ್ಳೋಕೆ ನಿಮ್ಗೆ ಈಸಿ ಆಗುತ್ತೆ ಅಂತ, ಓಕೆನಾ. ನಿಮ್ಗೆ ಏನೋ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ಡೆಫಿನೆಟಾಗಿ ನಿಮಗೆ ಕ್ವೆರೀಸ್ಗೆ ನಾನು ಡೆಫಿನೆಟಾಗಿ ರಿಪ್ಲೈ ಮಾಡ್ತೀನಿ. ನೀವು ಇನ್ನೇನಾದ್ರು ವೇರಿಯೇಷನ್ ಮಾಡೋಕ್ಕೆ ಇಷ್ಟಪಟ್ಟರೆ ನನಗೂ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಓಕೆನಾ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೇಗಿದೆ ಅಂತ ನೋಡಿ ಒಂದು ಸಲ ಕ್ಲೋಸ್ ಅಪ್ ವ್ಯೂ ತೋರಿಸ್ಬಿಡ್ತೀನಿ ನಿಮಗೆ, ನೀವು ನೋಡಿ ಎಂಜಾಯ್ ಮಾಡಿ, ಓಕೆನಾ. ಇವತ್ತೇ ನಿಮ್ಮ ಮನೇಲೆಲ್ಲ ಟ್ರೈ ಮಾಡಿ. ಮಕ್ಕಳು ಸ್ಕೂಲಿಂದ ಬರೋಷ್ಟು ದಯವಿಟ್ಟು ಮಾಡಿಕೊಟ್ಟು ಅವ್ರ ಫೀಡ್ಬ್ಯಾಕ್ ತೊಗೊಂಡು ನನಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಇವತ್ತಿನ ವೀಡಿಯೋ ಮೋಸ್ಟ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ, ನೋಡಿ ನಾಳೆ ಇನ್ನೊಂದು ಒಳ್ಳೆ ಎಕ್ಸಲೆಂಟ್ ವೀಡಿಯೋನ ನಾನು ತೊಗೊಂಡ್ಬರ್ತಿದ್ದೀನಿ. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಆಲ್ ಅಂತ ಬೆಲ್ ಬಟನ್ ಕ್ಲಿಕ್ ಮಾಡಿ. ನಿಮಗೆ ಡೈಲಿ ನೋಟಿಫಿಕೇಷನ್ ವೀಡಿಯೋಸು ನಿಮಗೆ ಡೆಫಿನೆಟಾಗಿ ಬರುತ್ತೆ ಅಂತ ಹೇಳ್ತಾ, ಸೂಪರಾಗಿರೋ ಕೇಕ್ನ ಒಂದು ಕ್ಲೋಸಪ್ ವ್ಯೂ ಹಾಕ್ಬಿಡ್ಲಾ. ನೋಡ್ಕೊಂಡು ಹೋಗ್ತೀರಾ? ನೋಡ್ಕೊಂಡು ಹೋಗೋದಲ್ಲ ರೀ, ಬಂದು ನಿಮ್ಮ ಮನೇಲಿ ಟ್ರೈ ಮಾಡಿ ನನಗೆ ಹೇಳಬೇಕು ಹೇಗೆ ಬಂತು ಅಂತ. ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈ ಥರ ಒಂದು ಮಿಕ್ಸಿ ಜಾರ್ ಇದ್ದರೆ ಒಂದು ಒಳ್ಳೆ ಮಾರ್ಬಲ್ ಕೇಕ್ ಮಾಡ್ಬೋದು ಅಂತ ಹೇಳಿ, ಓಕೆನಾ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾವ ರೀತಿ ಕಾಣ್ತಿದೆ ನೋಡಿ ನಮ್ಮ ಕೇಕು, ಸೂಪರಾಗಿದೆ ಅಲ್ವಾ. ಒಂದು ಕ್ಲೋಸಪ್ ವ್ಯೂ ನೋಡಿದ್ರೇ ಬಾಯಲ್ಲಿ ನೀರು ಬರ್ತಿದೆಯಾ? ಇವತ್ತೇ ನಿಮ್ಮ ಮನೆಯಲ್ಲೆಲ್ಲ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ನ ಕೊಡಬೇಕು ನನಗೆ. ನಿಮ್ಗೆ ಏನು ಅನಿಸ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಬೇಕು. ಎಷ್ಟು ಸಾಫ್ಟಾಗಿದೆ ನೋಡಿ, ವಾವ್. ಮೊಸರು ಮಾತ್ರ ಹುಳಿ ಹಾಕಬೇಡಿ, ಓಕೆನಾ. ಸಿಹಿ ಮೊಸರು ಹಾಕಿ, ಓಕೆನಾ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.